ನಮ್ಮ ಮನೆ ಇರೋದು ಆ ಕಡೆ. ಇಲ್ಲೆಲ್ಲ ಸೈಟ್ಗಳಾಗ್ತಿದ್ದಾವೆ ನೋಡಿ, ಯಾರಾದರೂ ಸೈಟ್ ತೊಗೊಳೋದು. ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಆಯಿತು, ಪೂಜೆನೂ ಆಯಿತು. ನಮ್ಮ ಮುದ್ದನ್ನು ಅಂಗನವಾಡಿ ಬಿಡೋಕ್ಕಂತ ಹೋಗ್ತಾ ಇದ್ದೀನಿ. ಹೇಳೋ ಮುದ್ದು, ಎಲ್ಲೋದೆ? ಇವತ್ತೆಲ್ಲ ಖುಷಿಯಿಂದ ಹೊರಟವನೆ ಅಂಗನವಾಡಿಗೆ. ದಿನ ಅಳ್ತಾ ಹೋಯ್ತಿದ್ದ. ಇವತ್ತು ಅಳ್ತೀಯ ಮುದ್ದು? ಅಳಲ್ಲ ಅಂತ ಹೇಳು. ಸರಿ, ಅವನ ಬಿಟ್ಬತ್ತೀನಿ. ಇನ್ನೂ ಏನೇನೋ ಕೆಲಸ ಇದ್ದಾವೆ ಮನೇಲಿ, ಸೊ ಅದನ್ನೆಲ್ಲ ಮಾಡಬೇಕು. ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು. ಓಕೆ, ಬಾ ಬೇಗ, ನಿಧಾನಕ್ಕೆ ನಡ್ಕೊ ಬಾ, ಆಯಿತಾ? ಹ್ಞೂ, ನೋಡಿದ್ರು ಬಾ, ನಿನ್ನ ಬಾಯಲ್ಲಿ ಚಾಕ್ಲೇಟ್ ಐತೆ ಅಂತ. ನಮ್ಮ ಗಾಡಿ ಕಾಯ್ತಾ ಇದೆ. ಈ ಕಡೆ ಹೋಗ್ಬಿಟ್ಟವ್ರಿ. ಅಳಲ್ಲ ಅಂತ ಹೋದ, ಹತ್ಕೊಂಡು ಕೂತ್ಕೊಂಡು ಅಂಗನವಾಡೀಲಿ. ಬಿಡ್ಬಿಟ್ಟು ಬಂದಿದ್ದೀನಿ. ಮಧ್ಯಾಹ್ನ ಏನೋ ಫೋನ್ ಮಾಡಿದ್ರೆ ಹೋಗಿ ಕರ್ಕೊಬರ್ಬೇಕು ಅನ್ನೋ ಅಷ್ಟೇ. ನಾನೊಂದು 2 ದೋಸೆ ಹಾಕೊಂಡು ತಿಂತೀನಿ. ಅವನು ಅನ್ನ ಸಾಂಬಾರೇ ಬೇಕು ಅಂದ್ಕೊಂಡು ತಿನ್ಕೊಂಡು ಹೋದ. ನನಗೆ ದೋಸೆ ಇಟ್ಟೈತೆ, ದೋಸೆ ತಿಂತೀನಿ. ಮಳೆ ಬರೋಂಗಾಗ್ತೈತೆ, ಬಟ್ ಮಳೆನೇ ಬರ್ತಿಲ್ಲ. ಅದಕ್ಕೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದ್ದಾವೆ. ಸ್ವಲ್ಪ ನೀರು ಹಾಕೋಣ ಅಂತ ಮೇಂಟೈನ್ ಮಾಡೋಕ್ಕಾಗೋದು ನಮಗೆ ಗಿಡನ. ಒಂದು 5 ಗಿಡ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಯಾವುದೋ ಗಿಡ ಹಾಕಿ ಎಲ್ಲ ಉಟ್ಕೊಬಿಟ್ಟೈತೆ. ಇದು ಎಂಥ ಗಿಡ ಇರ್ಬೋದು? ಕಿತ್ತಾಕ್ಬಿಡ್ತೀನಿ. ಇದು ಎಂಥ ಗಿಡ ಇರ್ಬೋದು ಕಮೆಂಟ್ ಹಾಕ್ರಿ. ನೋಡಿ ಇಲ್ಲಿ ಹೆಂಗೆ ಮಾಡಿದ್ದೀನಿ ಬಟ್ಟೆ ಎಲ್ಲ. ಅವಾಗೆಲ್ಲ ಜೋಡಿಸಿಕ್ಬೇಕು. ಮನೆಯಲ್ಲಿ ಮುದ್ದು ಇದ್ದರೆ ಏನೋ ಕೆಲಸ ಮಾಡೋಕ್ಕಾಗಲ್ಲ. ಅವನೆಲ್ಲ ಅಂದರೆ ಸ್ವಲ್ಪ ಏನಾದರೂ ಒಂದು ಮಾಡ್ಕೊ. ಏನು ಅಂದರೆ, ನಾನೊಂದು ಟಾಪು ಕಟಿಂಗ್ ಮಾಡ್ಬಿಟ್ಟು ತುಂಬ ದಿನ ಆಯಿತು. ಸ್ವಲ್ಪ ಸ್ಟಿಚ್ ಮಾಡಿದ್ದೀನಿ. ಅದನ್ನು ಫಿನಿಷ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ದಿನ ಸ್ವಲ್ಪ ಮಾಡ್ತಾಯಿದ್ದೀನಿ. ಮುದ್ದು ಬಂದರೆ ಅಂತೂ ಸ್ವಲ್ಪನೂ ಮಾಡೋಕ್ಕೆ ಬಿಡಲ್ಲ. ತೋರಿಸ್ತೀನಿ ನೋಡಿರಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ನನಗೆ ಫುಲ್ ಸ್ಲೀವ್ ಅಂದರೆ ತುಂಬಾ ಇಷ್ಟ. ಫುಲ್ ಸ್ಲೀವ್ಗೆ ಈ ಥರ ಮಾಡಿದ್ದೀನಿ. ಇನ್ನು ಬ್ಯಾಕ್ ಡೋರಿ ಎಲ್ಲ ಇಡಬೇಕು. ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಇಟ್ಕೊಂಡಿದ್ದೀನಿ. ಹೈಟ್ ಇದೀನಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ. ಈ ಥರ ಡಿಸೈನ್ ಯಾರಾದರೂ ಸ್ಟಿಚ್ ಮಾಡ್ಕೋಬೇಕಾದ್ರೆ ಮಾಡ್ಕೊಡ್ರಿ. ನೋಡಿ, ಫ್ರಂಟ್ ಈ ಥರ ಇಟ್ಟಿದ್ದೀನಿ. ವಿ ಅಲ್ಲ, ಸ್ವಲ್ಪ ವಿ ಥರನೇ, ರೌಂಡ್ ನೆಕ್ ಥರನೇ ವಿ ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ, ಸ್ವಲ್ಪ ಬ್ರಾಡಾಗಿರಲಿ ಅಂತ. ಹಾಕ್ಕೊಂಡು ಯಾವ್ದಾದ್ರು ಒಂದು ರೀಲ್ ಮಾಡ್ತೀನಿ ನೋಡಿರಿ. ಫುಲ್ ಸ್ಲೀವ್ನು ಅಷ್ಟೇ ಇಷ್ಟು ಇಟ್ಟಿದ್ದೀನಿ. ನನಗೆ ಫುಲ್ ಆಗುತ್ತೆ. ಏನು 2 ಮೀಟ್ರ್ ಬಟ್ಟೆ ಸಾಕು ನನಗೆ. ಇನ್ನು ಕುಳ್ಳಕ್ಕಿರೋರಿಗೆಲ್ಲ ಒಂದು 1.5 ಮೀಟ್ರು ಆದರೆ ಸಾಕು. ನಾನು ಇಟ್ಟಿದ್ದೀನಲ್ಲ, 2 ಮೀಟ್ರ್ ಬೇಕೇ ಬೇಕು. ಇನ್ನು ಫಿನಿಷ್ ಮಾಡಬೇಕು. ಫಿನಿಷ್ ಮಾಡ್ಬಿಟ್ಟು ತೋರಿಸ್ತೀನಿ. ಡೋರಿ ಎಲ್ಲ ಸ್ಟಿಚ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಮಾಡಿ ಇಟ್ಟಿದ್ದೀನಿ. ಎಲ್ಲ ಫಿನಿಷ್ ಮಾಡಬೇಕಿನ್ನ ಕೆಲಸಗಳಿದ್ದಾವೆ. ಸರಿ ಬನ್ನಿ, ಬಟ್ಟೆ ಎಲ್ಲ ಜೋಡಿಸಿಡ್ತೀನಿ. ಅದಾದಮೇಲೆ ಏನಾದರೂ ಸಾಂಬಾರು ಮಾಡಬೇಕು. ನೆನ್ನೆ ಸಾಂಬಾರು ಮಾಡಿದ್ದೆ. ಸ್ವಲ್ಪ ನಮ್ಮ ಮುದ್ದೆನೇ ಊಟ ಮಾಡ್ದ ಬೆಳಗ್ಗೆನು. ಅವ್ನು ತಿಂಡಿ ಏನು ತಿನ್ನಲ್ಲ, ಬರೀ ಅನ್ನ ಸಾಂಬಾರು ತಿಂತಾನೆ. ಅವನೇ ತಿನ್ಕೊಂಡು ಹೋದ. ಸೊ ಮಧ್ಯಾಹ್ನಕ್ಕೆ ಏನಾದ್ರು ಸಾಂಬಾರು ಮಾಡಬೇಕು ಇಬ್ರಿಗೂ. ಬಟ್ಟೆ ಎಲ್ಲ ಕ್ಲೀನಾಗಿ ಜೋಡಿಸಿಟ್ಬಿಟ್ಟು ಮತ್ತೆ ಸಿಗ್ತೀನಿ. ಇನ್ನೊಂದು ವಿಷಯ ಹೇಳಬೇಕು. ನಂದು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ 10K ಆಗಿದೆ. ತುಂಬ ಖುಷಿ ಆಗ್ತೈತೆ. ಅದನ್ನು ಈ ಥರ ಬಟ್ಟೆ ಬಡಿಸಿರೋದ್ರಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ಕೊಂಡಿರಲ್ಲ. ಏನೋ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ಒಬ್ಬಳೇ ಏನು ಮಾಡಲಿ ನಾನೇ ಕಷ್ಟಪಟ್ಟು ಫಾಲೋವರ್ಸ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಇನ್ನು ಮುಂದೆ ಈ ಥರನೇ ಸಪೋರ್ಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೂ ಅಷ್ಟೇ. ಇನ್ನೊಂದು ಹೇಳಬೇಕು ನಾನು ನಿಮಗೆಲ್ಲ, ತುಂಬ ಜೆನ್ಯೂನಾಗಿ ಅರ್ನ್ ಮಾಡಬೇಕು ಅಂತ ಇದ್ದರೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ. ಅದೇ ಜೆನ್ಯೂನ್ ಅರ್ನಿಂಗ್. ಹಾಗೆ ನೀವು ಅರ್ನ್ ಮಾಡಬೇಕು ಅಂದರೆ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಮನೆಯಲ್ಲೇ ಕೂತ್ಕೊಂಡು ವೀಡಿಯೋಸ್ ಹಾಕಿ, ಕಂಟೆಂಟ್ ಮಾಡಾಕಿ ಸಾಕು. ಅದು ಬಿಟ್ಬಿಟ್ಟು ಬೇರೆ ಏನು ನಂಬಕ್ಕೆ ಹೋಗಬೇಡಿ ಅಷ್ಟೇ. 10K ಫ್ಯಾಮಿಲಿ ಸೆಲೆಬ್ರೇಷನ್ ಬಟ್ಟೆ ಮಡಿಸೋದ್ರಿಂದ 10K ಸೆಲೆಬ್ರೇಷನ್ಗೆ ವೀಡಿಯೋ ಮಾಡಬೇಕಲ್ಲ. ಏನಾದರೂ ಒಂದು ವೀಡಿಯೋ ಮಾಡ್ತೀನಿ. ಈ ಸ್ಯಾರಿ ಹಾಕೊಂಡು ಮಾಡ್ತೀನಿ. ಇಟ್ಸ್ ಮೈ ಫೇವ್ರೆಟ್ ಸ್ಯಾರಿ. ಸಿಂಪಲಾಗಿ ಈ ಥರದಾದ್ರೆ ಬೇಗ ಉಟ್ಕೋಬೋದು. ಅದಾದಮೇಲೆ ಏನಾದರೂ ಕಂಟೆಂಟ್ ಕೊಡಬೇಕಲ್ಲ, ಏನಾದರೂ 1-2 ವೀಡಿಯೋ ಮಾಡ್ತೀನಿ. ಓಕೆನಾ? ಬನ್ನಿ. ಈ ಥರ ಸೀರೆ ಆದರೆ ಬೇಗ ಉಟ್ಕೋಬೋದು. ಸಿಂಪಲಾಗಿದೆ. ಸ್ವಲ್ಪ ಟ್ಯಾಗ್ ಕಟ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಸಿಂಪಲಾಗಿ ಒಂದು ಪೇನ್ ಮಾಡ್ಕೊಂಡು ಉಟ್ಕೊಬಂದಿದ್ದೀನಿ. ತೋರಿಸ್ತೀನಿ ತಡಿ.
ಆ ಕಡೆಯಿಂದ ಬೆಳ್ಳಕ್ಕೂ ಹೊಡಿಯೋದ್ರಿಂದ ಕ್ಲಾರಿಟಿಯಾಗಿ ಕಾಣಿಸೋಣ. ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ, ಈ ಥರ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಸ್ಟ್ರೋಕ್ ಕ್ರೀಮ್ ಹಾಕೋತೀನಿ ಅಷ್ಟೇ. ಫೇಸಸ್ ಕೇರಳ ಅವ್ರದ್ದು ಪ್ರಮೋಷನ್ ಹತ್ರ ಏನು ಅನ್ಕೊಬಿಡ್ರಿ, ನಾನು ಅಮೌಂಟ್ ಕೊಟ್ಟು ತೊಗೊಂಡಿರೋದು. ಟಿಂಟಿಂಗ್ ಇದೊಂದು ಹಾಕೋತೀನಿ, ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕೋತೀನಿ. ಸಿಂಪಲಾಗಿ ಇಷ್ಟೇ ರೆಡಿಯಾಗಿದ್ದೀನಿ. ಇಯರಿಂಗ್ಸ್ ಏನಾದರೂ ಒಂದು ಹಾಕೋತೀನಿ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದು 2019. ಇಲ್ಲಿ ತನಕ ಯಾವಾಗ ಒಂದೊಂದು ರೀಲ್ಸು ಟಿಕ್ಟಾಕ್ದು ಅದೆಲ್ಲ ಹಾಕೊಬತ್ತಿದ್ದೆ. ಬಟ್ ಇವಾಗ ಜನವರಿಯಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೊಬತ್ತಿದ್ದರಿಂದ ನನಗೆ ಫಾಲೋವರ್ಸ್ ಆಯಿತು. ಮತ್ತು ಕಂಟೆಂಟು ಹಂಗೆ ಕೊಡಬೇಕು. ಸುಮ್ಮನೆ ಫಾಲೋವರ್ಸ್ ಆ ಥರ ಎಲ್ಲ ಯಾರಿಗೂ ಆಗೋಲ್ಲ. ಕಂಟೆಂಟು ಕೊಡಬೇಕು ಮತ್ತು ರೆಗ್ಯುಲರ್ ಇರಬೇಕು. ಡೈಲಿ ಅಟ್ಲೀಸ್ಟ್ 2 ವೀಡಿಯೋ ಹಾಕಬೇಕು. ಹಾಗಾದರೆ ಮಾತ್ರ ಫಾಲೋವರ್ಸ್ ಬರ್ತಾರೆ. ಇಲ್ಲಾಂದರೆ ನಾವು ವರ್ಷಕ್ಕೊಂದು ತಿಂಗಳಿಗೊಂದು ಹಾಕೋ ಕೂತ್ಕೊಂಡ್ರೆ ಫಾಲೋವರ್ಸ್ ಬರಲ್ಲ. ತುಂಬ ಖುಷಿ ಆಗ್ತಾಯಿದೆ. ಯಾವ್ದಾದ್ರು 1-2 ರೀಲ್ಸ್ ಮಾಡೋಣ ಬನ್ನಿ. ಇಯರಿಂಗ್ಸು ಇದು ಚಿಕ್ಕದು ಒಂದು ಐತೆ, ಇದನ್ನು ಹಾಕೋತೀನಿ. ಚೆನ್ನಾಗಿದೆ. ಇದು ನಮ್ಮಮ್ಮ ಕೊಡಿಸಿದ್ದು, ಎಲ್ಲೋ ನಮ್ಮೂರು ಜಾತ್ರೆಯಲ್ಲಿ ಕೊಡಿಸಿದ್ದು ನಮ್ಮಮ್ಮ. ಚೆನ್ನಾಗಿದೆಯಲ್ಲ. ಇನ್ನೂ ಇಟ್ಕೊಂಡಿದ್ದೀನಿ, ಒಂದು 3-4 ಇಯರ್ಸ್ ಆಯಿತು ಅನಿಸುತ್ತೆ. ಫೈನಲಿ ರೀಲ್ಸ್ ಎಲ್ಲ ಮಾಡಾಯಿತು. ಏನೇ ಆದ್ರೂ ಕೂದಲು ಮೇಲೆ ಕಟ್ಟಿದ್ದೀನಪ್ಪ. ಕರೆಕ್ಟಾಗಿ ಮಾಡಬೇಕಾದ್ರೆ ಕರೆಂಟು ಇದು ಯಪ್ಪ ಶೆಗೆ ಕಿತ್ಕೋದೈತೆ. ಬೆವತ್ತೋಗಿದ್ದೀನಿ. ಅವ್ನು ಡ್ಯಾನ್ಸ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಏನೇ ಆದ್ರೂ ಔಟ್ಡೋರಲ್ಲಿ ಈ ಥರ ಸೀರೆ ಹಾಕ್ಕೊಂಡು ಮಾಡಿದ್ದೀನಿ ಚಂದ. ಇಂಡೋರೆಲ್ಲ ಚೆನ್ನಾಗಲ್ಲ ಅಂದ್ಕೊಂಡು ಸುಮ್ಮನದೆ. ಒಂದೇ ಒಂದು ಲಿಪ್ಸಿಂಗ್ ರೀಲು, ಅದಾದಮೇಲೆ 1-2 ಮಾಮೂಲಿ ರೀಲ್ಸ್ಗಳು ಮಾಡಿದ್ದೀನಿ, ಮಾತಾಡೋದು ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೇನು ಬ್ಯಾಕ್ ಟು ನಾರ್ಮಲ್ ಬರೋಣ. ಬಿಚಾಕಿ ಶೆಕೆ ಕಿತ್ಕೋದೈತಂಗೆ. ನಮ್ಮ ಮುದ್ದು ಎಲ್ಲ ಫೋನ್ ಮಾಡಿಸ್ಬಿಟ್ಟವನೇ. 3:30 ಆಗಿದೆ, ಬಾರಮ್ಮ ಅಂತ. ಹೋಗಿ ಅವನ ಕರ್ಕೊಬತ್ತೀನಿ. ನೋಡೋಣ ಏನು ಮಾಡ್ತಿರ್ತಾನೆ ಅಂತ. ಬನ್ನಿ. ಯಾಕೆ ಮುದ್ದು ಇಷ್ಟು ಬೇಗ ಬತ್ತೀಯ? ತಂದೀನಿ. ಯಾಕೆ ಬೇಗ ಬತ್ತಿ ಹೇಳು? ಹಾಂ ಹೇಳು, ಯಾಕೆ ಬೇಗ ಬತ್ತೀಯ? ಇನ್ನು 4 ಗಂಟೆಗೆ ಬಿಡೋದು. ನೀನು ಯಾಕೆ 3:30ಗೆ ಬತ್ತೀಯ ಮುದ್ದು? ಯಾಕೆ ಫೋನ್ ಮಾಡಿಸ್ತೀಯ ನನಗೆ? ನಾನು ಬರಲ್ಲ. ಓಡಿಸ್ತೀಯ ಗಾಡಿ? ಏನು ಮಾಡಿದೆ ಹೇಳು ಶ್ರೀಶ್ವರದಲ್ಲಿ? ನಾನು ಅನ್ನ ತಿಂದೆ ಅಷ್ಟೇ. ಏನಾದರೂ ಹೇಳ್ಕೊಟ್ರಾ? ಏನು ಹೇಳ್ಕೊಟ್ರು ಹೇಳು? ABCD. ಆಮೇಲೆ ಅಷ್ಟೇ ಹೇಳ್ಕೊಟ್ಟಿದ್ದು. ಆಮೇಲೆ ಡ್ರನ್ ಎತ್ತಾಕಿ ನೋಡು. ಇದು ಮಿರರ್ನೇ ಮುರಿದಾಕವನೆ ನಮ್ಮದ್ದು. ಮುರಿದಾಕಿಲ್ಲ, ಇದಕ್ಕೆ ಇದಾಕ್ಬಿಟ್ಟವ್ರೆ. ಇದು ಹಿಂಗೆ ಅಲ್ಲಾಡ್ತೈತಿ. ಇದನ್ನ ಹಾಕ್ಬೇಕು ಇಲ್ಲಿಗೆ. ಬರೀ ಇಂಥವೇ ಮಾಡೋದು ಇವನು. ನೋಡಲಿ ಹೆಂಗೈತೆ. ಸರಿ ಬಾಯ್ ಹೇಳು. ಬಾಯ್. ಮನೆಗೆ ಹೋಯ್ತಿದ್ದೀವಿ. ಚಾಕ್ಲೇಟ್ ಕೊಡಿಲ್ಲ. ಇವಾಗ ಕೊಟ್ಟನಲ್ಲ, ಬೆಳಗ್ಗೆ ಬರ್ಬೇಕಾ ಚಾಕ್ಲೇಟ ನಿಂಗೆ? ನೋಡಿ ಎಷ್ಟು ಚೆನ್ನಾಗೈತೆ ನಮ್ಮದು. ನಮ್ಮ ಮನೆ ಇರೋದು ಆ ಕಡೆ. ಇಲ್ಲೆಲ್ಲ ಸೈಟ್ಗಳಾಗ್ತಿದ್ದಾವೆ ನೋಡಿ. ಯಾರಾದರೂ ಸೈಡ್ ತೊಗೊಳೋದು. ಮುದ್ದು ಮೂರಿ ಬೇಡ, ಸುಮ್ಮನಿರೋ. ಚೆನ್ನಾಗಿ ಕಾಣಿಸಲ್ಲ. ನಡಿ ಹೋಣ. ಬಂದ ತಕ್ಷಣ ಜ್ಯೂಸ್ ಕುಡಿತಾವನೆ. ಯಾವ ಜ್ಯೂಸ್ ಮುದ್ದು? ಯಾವ್ದು? ಪಲ್ಪಿ ಜ್ಯೂಸ್. ಫಸ್ಟ್ ಏನಂದೆ? ಹೇಳೋಕ್ಕೂ ಬರೋಕ್ಕಲ್ಲ. ಪಲ್ಪಿ ಆರೆಂಜ್ ಜ್ಯೂಸ್. ನೆನ್ನೆ ಒಂದು ತಂದಿದ್ದೆ, ಅದು ಸ್ವಲ್ಪ ಇತ್ತು. ಬಂದ ತಕ್ಷಣ ಕೊಟ್ಟೆ. ಬಂದ ತಕ್ಷಣ ಎಲ್ಲ ಊಟ ಕೇಳ್ಬಿಡ್ತಾನೆ. ಮತ್ತು ನೈಟ್ ಊಟ ಮಾಡಲ್ಲ ಅಂತ ಜ್ಯೂಸ್ ಕೊಟ್ಟೆ ಸ್ವಲ್ಪ. ಅನ್ನ ಊಟ ಮಾಡ್ತೀಯಾ? ಅಲ್ಲಿ ಊಟ ಮಾಡಲಿಲ್ವಾ? ನಿಜ ಹೇಳು, ಊಟ ಮಾಡಲಿಲ್ವಾ? ಆಂಟಿಗೆ ವಿಡಿಯೋ ಕಳಿಸ್ತೀನಿ. ಅಂಗನವಾಡಿ ಆಂಟಿ ಮಾಡ್ದೆ ಇಲ್ವಾ? ಖಂಡಿತ ಇಲ್ಲ. ಅನ್ನ ಊಟ ಮಾಡ್ತೀಯಾ? ಸರಿ, ಕೈಕಾಲು ಮುಖ ತೊಳ್ಕೊಂಡು ಅನ್ನ ಊಟ ಮಾಡಿ. ನಂಗೆ ಗೊತ್ತು ಇವ್ನು ಬಂದ ತಕ್ಷಣ ಊಟ ಮಾಡ್ತಾನೆ ಅಂತ. ಅದಕ್ಕೆ ಹಂಗೂ ಅನ್ನ ಮಾಡಿಟ್ಟಿದ್ದೆ, ಸಾಂಬಾರಿತ್ತು. ಯಾರಿಗೆ ತೋರಿಸ್ತಾ ಇದ್ದೀನಿ ಹೇಳು? ಯಾರಿಗೋ ತೋರಿಸ್ತಾ ಇದ್ದೀನಿ ನೀನು ವಿಡಿಯೋ ಮಾಡಿ. ಬಂದ ತಕ್ಷಣ ಯಾಕಂದ್ರೆ ಅಲ್ಲಿ ಸ್ಪೂನಲ್ಲ, ಯಾಕಂದರೆ ಅಲ್ಲಿ ಕೈಯಲ್ಲಿ ತಿನ್ಸಕ್ಕಲ್ಲ, ಅವನಾಗೆ ತಿನ್ನೋದು.
ಹೀಗೆ ತಿನ್ನೋದು ಅಂತ ಅವ್ನು ಜಾಸ್ತಿ ತಿನ್ನಲ್ಲ, ತಿನ್ನಕ್ಕೂ ಬರಲ್ಲ ಇನ್ನೂ ಸರಿಯಾಗಿ. ಇದಕ್ಕೆ ಬರೀ ಮಾತಾಡ್ತೈತೆ, ತಿನ್ನೋಕ್ಕೆ ಅವೆಲ್ಲ ಬರಾಕಲ್ಲ ಇನ್ನೂ. ಕೈಯಲ್ಲಿ ತಿನ್ನಿಸಿದ್ರೆ ಸ್ವಲ್ಪ ಚೆನ್ನಾಗಿ ತಿಂತಾನೆ. ಡೌವು ಇವೆಲ್ಲ ಡೌಗಳು ನಾವು ಇವ್ರ ಹತ್ರ ಕಲಿಬೇಕು, ಡವ್ ಹೆಂಗೆ ಮಾಡೋದು ಅಂತ. ಬಾ ಸರಿ, ಊಟ ಮಾಡಿಸ್ತೀನಿ. ಸಾಂಬಾರೆಲ್ಲ ಖಾಲಿ ಆಯಿತು. ನೈಟ್ಗೆ ಇದೊಂದು ಹೀರೆಕಾಯಿ ಐತೆ, ಇದೊಂದು ಹೀರೆಕಾಯಿ ಸಾಂಬಾರು ಮಾಡ್ಬಿಡ್ತೀನಿ ಈಗ. ಮಾಮೂಲಿ ಬೇಳೆ ಮತ್ತು ಹೀರೆಕಾಯಿ ಹಾಕಿ ಮಾಡ್ತೀನಿ. ಸಾಂಬಾರು ಮಾಡಾಯಿತು. ಗಮ್ ಅಂತೈತೆ ಅಂತ ನಾನು ಹೇಳ್ಬಾರ್ದು, ತಿಂದರೆ ಹೇಳಬೇಕು. ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮುದ್ದು ಸ್ವಲ್ಪ ವಾಕೋಬತ್ತೀವಿ ಆಚೆ ಕಡೆ ಎಲ್ಲ. ಸೊ ಬಾಯ್ ಇನ್ನೊಂದು ವ್ಲಾಗಲ್ಲಿ ಸಿಗೋಣ.